ನೆನೆ ನಡೆದಂಥ CLP ಮೀಟಿಂಗಿಗೆ 15ಕ್ಕೂ ಹೆಚ್ಚು ಸಚಿವರು ಆಬ್ಸೆಂಟ್ ಅಂತೆ. ಗೈರಾದ ಸಚಿವರ ವಿರುದ್ಧ ಶಾಸಕರು ಫುಲ್ ಗರಂ ಆಗಿದ್ದಾರೆ. ಇವರು ಶಾಸಕಾಂಗ ಪಕ್ಷದ ಸಭೆಗೂ ಬರಲ್ಲ, ಸದನಕ್ಕೂ ಬರಲ್ಲ, ಜಿಲ್ಲೆಗಳಿಗೂ ಬರೋದಿಲ್ಲ ಅಂತ ಘನಂದಾರಿ ಕೆಲಸ ಇವ್ರು ಏನು ಮಾಡ್ತಾರೆ ಸಚಿವರು ಅಂತ. ಎಲ್ಲಿಗೆ ಹೋಗ್ತಾರೆ ಇವರೆಲ್ಲ? ಶಾಸಕರ ಪ್ರಶ್ನೆ. ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಸಹ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಂತೆ. ಶಾಸಕಾಂಗ ಪಕ್ಷದ ಸಭೆಗೆ ಏನಕ್ಕೆ ಬರ್ತಾರೆ? ಟ್ರಿಪ್ಪಿಗೆ ಹೋಗೋಕೆ ಹೇಳಿ, ಬ್ಯಾಗೆಲ್ಲ ರೆಡಿಯಾಗಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಎಲ್ರಿಗಿಂತ ಮುಂದೆ ಸಚಿವರು ಟ್ರಿಪ್ಪಿಗೆ ಹೋಗಬೇಕು ಅಂದರೆ ಟ್ರಿಪ್ಪಿಗೆ ಹೋಗೋಕೆ ಹೇಳಿ ಬರ್ತಾರೆ. ಶಾಸಕಾಂಗ ಪಕ್ಷದ ಸಭೆಗೆಲ್ಲ ಬರ್ತಾರಾ? ಬರಲ್ಲ. ಅವರು ಜಿಲ್ಲೆಗಳಿಗೆಲ್ಲ ಹೋಗ್ತಾರಾ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಹೋಗಲ್ಲ. 15 ಜನ ಸಚಿವರು ಆಬ್ಸೆಂಟ್ ಅಂತೆ ನೋಡಿ. ಸಚಿವರು, ಶಾಸಕರಲ್ಲ, ಸಚಿವರು, ಮಿನಿಸ್ಟರ್ಗಳು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂತ್ಕೊಂಡು ಸದನದಲ್ಲಿ ಯಾವ ರೀತಿಯಾಗಿ ಸರ್ಕಾರದ ನಡಾವಳಿಗಳನ್ನು ಸಮರ್ಥಿಸ್ಕೊಳ್ಬೇಕು, ಪ್ರತಿಪಕ್ಷಗಳು ಕೇಳುವಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಯಾವ ರೀತಿಗೆ ಉತ್ತರ ಕೊಡಬೇಕು, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನು ನಿನ್ನೆ ಕರೆಯಲಾಗಿತ್ತು. ಇನ್ಫ್ಯಾಕ್ಟ್ ತುಂಬ ಜನ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ವಿವಿಧ ಇಲಾಖೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಇಟ್ಕೊಂಡು ಸದನಕ್ಕೆ ಪ್ರಶ್ನೆ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರತಿ ಸಲ ಉತ್ತರ ಕೊಡೋಕ್ಕಾಗೋದಿಲ್ಲ, ಕೊಡೋಕ್ಕೂ ಬರೋದಿಲ್ಲ. ಅದಕ್ಕಂತ ಸಚಿವರು ಇರ್ತಾರೆ, ಸಚಿವರುಗಳು ಉತ್ತರ ಕೊಡಬೇಕು. ಆದರೆ 15ಕ್ಕೂ ಹೆಚ್ಚು ಸಚಿವರು ಇಲ್ಲಿ ಆಬ್ಸೆಂಟ್ ಅಂತೆ, ಸದನಕ್ಕೂ ಬರಲ್ವಂತೆ. ಏನು ಮಾಡೋಣ ಇಂಥವ್ರನ್ನ ಇಟ್ಕೊಂಡು? ಅದಕ್ಕೆ ಏನು ಮಾಡಬೇಕಂದ್ರೆ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಯಾರೆಲ್ಲ ಆಬ್ಸೆಂಟ್ ಆಗಿದ್ದಾರೋ ಸಚಿವರು ಅವ್ರನ್ನೆಲ್ಲ ನೀವು ಶಾಸಕರಾಗಿ ಉಳ್ಕೊಳ್ಳೋಕ್ಕೆ ಲಾಯಕ್ಕು ಅಂತ ಹೇಳಿ ಅವರನ್ನು ಕಿತ್ತು ಬಿಸಾಕಬೇಕು.